ಒರಿಜಿನಲ್ ಮಚ್ಚು ಸಿಕ್ಕಿದ್ರೆ ಸೀಜ್ ಮಾಡಿ ಕೋರ್ಟ್ಗೆ ಹಾಜರುಪಡಿಸ್ತಾರೆ. ಅಸಲಿ ಮಚ್ಚು ಸಿಕ್ಕಿಲ್ಲ ಅಂದರೆ ಕಸ್ಟಡಿಗೆ ಕೇಳ್ತಾ ಇದ್ದಾರೆ ಪೊಲೀಸರು. ಕಸ್ಟಡಿಗೆ ಪಡೆದು ಒರಿಜಿನಲ್ ಮಚ್ಚು ಸೀಜ್ ಮಾಡ್ತಾ ಇದ್ದಾರೆ ಪೊಲೀಸರು. ಪೊಲೀಸರ ದಿಕ್ಕು ತಪ್ಪಿಸಿ ಪೊಲೀಸರ ಕಣ್ಣಿಗೆ ಮಣ್ಣೆರಚಿ ಅಸಲಿ ಮಚ್ಚನ್ನು ಮುಚ್ಚಿಟ್ಟು ಯಾವುದೋ ನಕಲಿ ಡಮ್ಮಿ ಮಚ್ಚನ್ನು ಕೊಟ್ಟು ಪೊಲೀಸರ ದಿಕ್ಕು ತಪ್ಪಿಸುವ ಪ್ರಯತ್ನ ಮಾಡಿದ್ದಾರಲ್ಲ, ಅದು ಮತ್ತಷ್ಟು ಸಂಕಷ್ಟಕ್ಕೆ ಸಿಲುಕಿಸುವ ಎಲ್ಲ ಸಾಧ್ಯತೆಗಳು ಕಾಣಿಸ್ತಾ ಇದ್ದಾವೆ. ಅಸಲಿ ಮಚ್ಚು ಸಿಕ್ಕರೆ ಓಕೆ, ಇಲ್ಲ ಅಂತ ಹೇಳಿದ್ರೆ ಇವರು ಪೊಲೀಸ್ ಕಸ್ಟಡಿಗೆ ಕೊಡಬೇಕಾಗುತ್ತೆ ಇವರಿಬ್ಬರನ್ನು ಕೂಡ. ಬಿಗ್ ಬಾಸ್ ಸ್ಪರ್ಧಿಗಳು ಮಹಾಜರು ಬಳಿಕ ನೇರವಾಗಿ ಕೋರ್ಟ್ಗೆ ಹಾಜರುಪಡಿಸಲಾಗುತ್ತೆ. ಇಬ್ಬರು ಕೂಡ ಏನೋ ನಾವು ಬಿಲ್ಡಪ್ ಕೊಡ್ತೀವಿ ಅಂತ ಹೇಳಿ ಕೈಯಲ್ಲಿ ಮಚ್ಚಿಡ್ಕೊಂಡು ಅವನ ಕೈಗೆ ಇವನು, ಇವನ ಕೈಗೆ ಅವನು ಕೊಟ್ಕೊಂಡು ಬಿಲ್ಡಪ್ಪಲ್ಲಿ ವಿಡಿಯೋ ಮಾಡಿದ್ರಲ್ಲ, ಬಟ್ ಆ ವಿಡಿಯೋ ಸಾಮಾಜಿಕವಾಗಿ ಏನು ಇಂಪ್ಯಾಕ್ಟ್ ಆಗುತ್ತೆ, ಸಾರ್ವಜನಿಕವಾಗಿ ಯಾವ ಸಂದೇಶವನ್ನು ಕೊಡಲಿಕ್ಕೆ ಹೊರಟಿದ್ದಾರೆ, ಒಂದು ಸಾಮಾಜಿಕ ಜವಾಬ್ದಾರಿಯನ್ನು ಇಟ್ಟುಕೊಂಡೇ ರೀಲ್ಸ್ ಮಾಡಬೇಕಲ್ವಾ. ಸಾಮಾಜಿಕ ಜವಾಬ್ದಾರಿ ಇಲ್ಲದಂತೆ ಮನಸ್ಸೋ ಹೆಚ್ಚೆ ಇವತ್ತು ಮಚ್ಚು ನಾಳೆ ಲಾಂಗು ಮತ್ತೊಂದು ಇನ್ನು ಮಾರಕಾಸ್ತ್ರಗಳು ತಲ್ವಾರ್ ಗಿಲ್ವಾರೆಲ್ಲ ತೆಗೆದುಕೊಂಡು ಬಂದುಬಿಟ್ರೆ ಇವರನ್ನು ನೋಡಿದಂಥವ್ರು ಇವರನ್ನು ಫಾಲೋ ಮಾಡುವಂಥವ್ರು ಕೂಡ ಇವರು ನಮ್ಮ ರಜತಣ್ಣ ತೆಗೆದುಕೊಂಡು ಬಂದುಬಿಟ್ಟಿದ್ದಾನೆ, ನಮ್ಮ ರಜತ್ ಕೈಲಿ ಮಚ್ಚಿದೆ ಅಂತ ಹೇಳಿದ್ರೆ ನನ್ನ ಕೈಲಿ ಯಾಕೆ ಮಚ್ಚಿರಬಾರ್ದು ಅಂತ ಯೋಚನೆ ಮಾಡೋದಿಲ್ವಾ. ಇಂಥ ಪ್ರಚೋದನೆಗೊಳಪಡಿಸುವ ಕೆಲಸ ಆಗುತ್ತೆ ಅನ್ನುವ ಕಾರಣಕ್ಕಾಗಿ ಇವರ ವಿರುದ್ಧ ದೂರು ಸಲ್ಲಿಕೆಯಾಗಿದೆ ಅಥವಾ ಇವರ ವಿರುದ್ಧ ಪ್ರಕರಣ ದಾಖಲಾಗಿದೆ. ನೋಡಿ, ಎರಡು ಮಚ್ಚುಗಳು ಕೂಡ ನಿಮಗೆ ಸಾಮ್ಯತೆ ಇದ್ದಾವ, ಎರಡು ಮಚ್ಚುಗಳು ಸಾಮ್ಯತೆ ಕಾಣಿಸ್ತಾ ಇದ್ದಾವೆ ಅಂತ ಹೇಳಿದ್ರೆ ಅದರ ಸ್ಟ್ರಕ್ಚರ್ನಲ್ಲೂ ಸಾಮ್ಯತೆ ಇಲ್ಲ, ಅದರ ಸ್ಟ್ರಕ್ಚರ್ನಲ್ಲೂ ಕೂಡ ಹೋಲಿಕೆ ಇಲ್ಲ, ಅದರ ಲೆಂತ್ನಲ್ಲೂ ಕೂಡ, ಎತ್ತರದಲ್ಲೂ ಕೂಡ, ಉದ್ದದಲ್ಲೂ ಕೂಡ ಎಲ್ಲೂ ಮ್ಯಾಚ್ ಆಗೋದಿಲ್ಲ. ಕೈಲಿರುವಂಥ ಹಿಡಿ ಇದೆಯಲ್ಲ, ಹ್ಯಾಂಡಲ್, ಅದು ವ್ಯತ್ಯಾಸ ಇದೆ. ಈ ಡಮ್ಮಿ ಮಚ್ಚಿದೆಯಲ್ಲ ಒಂಥರ ಕುಡುಗೋಲು ಥರ ಇದೆ, ಬಟ್ ಇದು ಒರಿಜಿನಲ್ ಮಚ್ಚು ಅನ್ನೋದು ಗೊತ್ತಾಗುತ್ತೆ. ತುಕ್ಕು ಹಿಡಿದಿದೆ, ಅದು ಪಳಪಳ ಅಂತ ಹೊಳಿತಾ ಇದೆ. ಸೊ ಅವಸರಕ್ಕೆ ಪೊಲೀಸರ ದಿಕ್ಕು ತಪ್ಪಿಸುವ ಸಲುವಾಗಿ ನಾವು ನಕಲಿ ಡಮ್ಮಿ ಮಚ್ಚನ್ನು ಯೂಸ್ ಮಾಡಿದ್ದೀವಿ ಅಂತ ಹೇಳಿಕೊಳ್ಳುವ ಕಾರಣಕ್ಕಾಗಿ, ಪೊಲೀಸರ ದಿಕ್ಕು ತಪ್ಪಿಸುವ ಕಾರಣಕ್ಕಾಗಿ ಬೇರೊಂದು ಮಚ್ಚನ್ನು ಕೊಟ್ಟು ಮತ್ತಷ್ಟು ಸಂಕಷ್ಟಕ್ಕೆ ಸಿಗಾಕೊಂಡಿದ್ದಾರೆ. ಪೊಲೀಸರೀಗ ಇದನ್ನು ಭಾಳ ಸೀರಿಯಸ್ ಆಗಿ ತೆಗೆದುಕೊಂಡಿದ್ದಾರೆ. ಅದು ಕೂಡ ನೋಡಿ, ಠಾಣೆಯ ಒಳಗೆ ಹೋಗಿ ಹೊರಬರೋಷ್ಟರಲ್ಲಿ ಒಂಥರ ಠಾಣೆ ಒಳಗೆ ಭಾರಿ ರೀತಿಯ ಪ್ರಕರಣಗಳು, ಅದು ಒಂದು ರೀತಿ ಡ್ರಾಮಾ ನಡೆದಿದೆ. ಬಟನ್ ಬಿಚ್ಕೊಂಬರೋದು ಮತ್ತೊಂದು ಹೀಗೆ. ಸೊ ಇವೆಲ್ಲವೂ ಕೂಡ ನೋಡ್ತಾ ಇದ್ದರೆ ಇವರ ಪೊಗುರು ಇನ್ನೂ ಕೂಡ ಕಮ್ಮಿ ಆಗಿಲ್ಲ ಅಂತ ಕಾಣಿಸ್ತಾ ಇದೆ. ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ನೀಡ್ತಾರೆ. ಸಂತೋಷ್, ಬಿಲ್ಡಪ್ ಕೊಡೋಕ್ಕೆ ಹೋಗಿ ರೀಲ್ಸ್ ಮಾಡಿ ಫಾಲೋವರ್ಸ್ಗಳನ್ನು ಖುಷಿಪಡಿಸೋಕೆ ಹೋಗಿ ಹೆಚ್ಚಿನ ಫಾಲೋವರ್ಸು, ಹೆಚ್ಚಿನ ಲೈಕ್ಸ್ ಆಸೆಗಾಗಿ ಏನೆಲ್ಲ ಪ್ರಯತ್ನ ಮಾಡ್ತಾರಲ್ಲ, ಅಂಥವ್ರಿಗೆ ಇದು ದೊಡ್ಡ ಪಾಠ ಆಗಬೇಕು. ಜೊತೆಗೆ ಈ ಪ್ರಕರಣದಲ್ಲಿ ಪೊಲೀಸರ ದಿಕ್ಕು ತಪ್ಪಿಸುವ ಪ್ರಯತ್ನ, ಮುಂದೇನು ಕಾನೂನು ಪ್ರಕ್ರಿಯೆಗಳು ನಡೆಯಲಿದೆ? ಅದಕ್ಕೆ ಬಹುತೇಕ ಇಬ್ಬರು ಆರೋಪಿಗಳೇನಿದೆ, ರಜತ್ ಇರ್ಬೋದು, ವಿನಯ್ ಗೌಡ, ಇಬ್ಬರನ್ನು ಬಹುತೇಕ ಬಂಧನ ಮಾಡುವಂತ ಸಾಧ್ಯತೆ ಇರುವುದು. ಒಂದರ ಜೊತೆಗೆ ಇಲ್ಲಿ ಪೊಲೀಸರಿಗೆ ಒಂದು ಪ್ರಕರಣದ ತನಿಖೆಯನ್ನ ದಿಕ್ಕನ್ನ ತಪ್ಪಿಸಿರುವಂತದ್ದು. ನಿನ್ನೆ ಯಾವಾಗ ಪ್ರಕರಣ ದಾಖಲಾದ ಬೆನ್ನಲ್ಲೇ ಯಾವಾಗ ಇದು ಮಾಧ್ಯಮಗಳಲ್ಲಿ ಸುದ್ದಿ ಬಿತ್ತರ ಆಗುತ್ತೋ ತಕ್ಷಣ ಅವರ ರಜತ್ನ ಪತ್ನಿ ಬಂದು ಒಂದು ಮಚ್ಚನ್ನ ಪೊಲೀಸ್ ಠಾಣೆಗೆ ಕೊಟ್ಟು ಹೋಗಿದ್ದಾರೆ ಅನ್ನೋ ಮಾಹಿತಿ ಲಭ್ಯ ಆಗ್ತಾ ಇರುವಂತದ್ದು. ಕೊಟ್ಟೋಗಿರುವಂತ ಮಚ್ಚ ಏನಿದೆ ಅದು ಡಮ್ಮಿ ಅಂತ ಹೇಳಿ ಇದನ್ನ ಬಳಸಿದ್ದು ನಾವು ಅಂತ ಹೇಳಿ ಹೇಳಿಕೆಯನ್ನು ನೀಡಿ ಅಲ್ಲಿ ಕೊಟ್ಟು ಹೋಗಿರ್ತಾರೆ. ಸೊ ಆದ್ರೆ ಇದನ್ನ ನೋಡಿದಂತ ಸಂದರ್ಭದಲ್ಲಿ ಅವರು ಬಳಸಿರುವಂತ ಮಚ್ಚೆ ಬೇರೆ ಇತ್ತು, ಇವ್ರು ಕೊಟ್ಟಿರುವಂತ ಮಚ್ಚು ಬೇರೆ ಇತ್ತು. ಈ ಹಿನ್ನೆಲೆಯಲ್ಲಿ ಕೊನೆಗೂ ಅವ್ರನ್ನ ಸಂಜೆ ವಶಕ್ಕೆ ಪಡ್ಕೊಳ್ಳಲಾಗುತ್ತೆ. ವಶಕ್ಕೆ ಪಡ್ಕೊಂಡ ನಂತರ ವಿಚಾರಣೆ ಮಾಡುವಂತ ಹೇಳೋದ್ರಲ್ಲಿ ಯಾವುದೋ ಕಾರ್ಯಕ್ರಮ ಶೋಗೆ ಸಂಬಂಧಪಟ್ಟ ಹಾಗೆ ನಾವು ಪ್ರಮೋಷನ್ ಶೂಟ್ಗೆ ಹೋದಾಗ ಸೊ ಇದನ್ನ ಬಳಸಿದ್ವಿ ಅಂತ ಹೇಳಿದ್ರು. ಆದ್ರೆ ಅದಾದ ಬಳಿಕವೂ ಕೂಡ ಇದನ್ನ ಸೋಷಿಯಲ್ ಮೀಡಿಯಾದಲ್ಲಿ ಇವ್ರು ಅಪ್ಲೋಡ್ ಮಾಡಿರುವಂತದ್ದು. ಸೊ ಆ ಶೋಗೆ ಬಳಸಿದ್ದೇ ಬೇರೆ, ಸೊ ಇವ್ರು ಯೂಸ್ ಮಾಡ್ಕೊಂಡಿದ್ದೇ ಬೇರೆ. ಸೊ ಹೀಗಾಗಿ ಪೊಲೀಸರು ಅದರ ವಿರುದ್ಧ ಪ್ರಕರಣವನ್ನು ದಾಖಲು ಮಾಡ್ಕೊಂಡಿದ್ರು ಆರ್ಮ್ಸ್ ಆಕ್ಟ್ ಅಡಿಯಲ್ಲಿ. ಸೊ ಈಗ ಆ ಮಚ್ಚು ಏನಿತ್ತು, ಆ ಬಳಸಿದಂತ ಅಸಲಿ ಮಚ್ಚನ್ನ ಇವರು ಮುಚ್ಚಿಟ್ಟಿದ್ದಾರೆ, ಸಾಕ್ಷಿಯನ್ನ ನಾಶವನ್ನ ಮಾಡಿದ್ದಾರೆ ಅಂತೇಳಿ ಪೊಲೀಸರು ಅದಕ್ಕೆ ಪ್ರಕರಣವನ್ನ ಅಡಿಷನಲ್ ಆಗಿ ಸೇರಿಸ್ಕೊಂಡು ಆರೋಪಿಗಳನ್ನ ವಿಚಾರಣೆಗೆ ಇವತ್ತು ಬರ್ಲಿಕ್ಕೆ ನೋಟಿಸ್ ಕೊಟ್ಟರು. ನೋಟಿಸ್ ಕೊಟ್ಟ ಸಂದರ್ಭದಲ್ಲಿ ವಿಚಾರಣೆಗೆ ತಡವಾಗಿ ಹಾಜರಾಗ್ತಾರೆ. ಬಂದ ನಂತರ ಅವ್ರನ್ನ ಬಹುತೇಕವಾಗಿ ಬಂಧನ ಮಾಡಿದ್ದಾರೆ ಅಂತೇಳಿ ಹಿರಿಯ ಅಧಿಕಾರಿಗಳ ಒಂದು ಮಾಹಿತಿ ಸಿಗ್ತಾ ಇರುವಂತದ್ದು. ಇಬ್ಬರನ್ನು ಕೂಡ ಬಂಧಿಸಿ ಈಗಾಗಲೇ ಅಕ್ಷಯ್ ಸ್ಟುಡಿಯೋ ಏನಿದೆ ಅಲ್ಲಿಗೆ ಅವ್ರನ್ನ ಕರ್ಕೊಂಡು ಹೋಗಿರುವಂತದ್ದು. ಮಹಾಜರ್ ಪ್ರಕ್ರಿಯೆಗಳನ್ನ ಮಾಡ್ಲಿಕ್ಕೆ ಏನು ಪ್ರಾಪರ್ಟಿಯನ್ನು ಸ್ಟುಡಿಯೋದಲ್ಲೇ ಇಟ್ಟಿದ್ವಿ ಅಂತ ಹೇಳಿ ಅವ್ರು ಹೇಳಿದ್ರು. ಹೀಗಾಗಿ ಅಲ್ಲಿಗೆ ಹೋಗ್ಲಾಗಿದೆ. ಅಲ್ಲಿ ಏನಾದ್ರೂ ಒಂದು ವೇಳೆ ಈಗ ಮಚ್ಚನ್ನ ಸಿಕ್ಕರೆ ಅದನ್ನ ಸೀಜ್ ಮಾಡ್ಕೊಳ್ತಾರೆ. ಒಂದ್ ವೇಳೆ ಅದಿಲ್ಲ ಅಂತ ಹೇಳಿ ಅದನ್ನ ನಾಶವನ್ನ ಮಾಡಿದ್ರೆ ಸೊ ಸಾಕ್ಷ್ಯನ ನಾಶಪಡಿಸಿದ್ದಾರೆ ಅಂತ ಹೇಳಿ ಇವ್ರನ್ನ
ಬಂಧನ ಮಾಡೋದು, ಸಾಕ್ಷಿ ನಾಶ ಪ್ರಕರಣದ ಅಡಿಯಲ್ಲೂ ಕೂಡ ಸೆಕ್ಷನ್ ಅನ್ನು ಸೇರಿಸಿ ಇವ್ರನ್ನ ಬಂಧನ ಮಾಡಿ ಇವ್ರನ್ನ ಕೋರ್ಟ್ಗೆ ಹಾಜರುಪಡಿಸುವಂತದ್ದು. ಸೊ ಅದಕ್ಕೆ ಬೇಕಾಗಿರುವ ಎಲ್ಲಾ ತಯಾರಿ ನಡೀತಾ ಇದೆ. ಸದ್ಯ ಈಗ ಅವರ ಮಾಜರ್ ಪ್ರಕ್ರಿಯೆ ನಡೀತಾ ಇರುವಂತದ್ದು. ಮಾಜರ್ ಪ್ರಕ್ರಿಯೆ ಬಳಿಕ ಅವರ ಸ್ಟೇಟ್ಮೆಂಟ್ ಅನ್ನ ಮಾಡ್ಕೊಳ್ಳಾಗುತ್ತೆ. ಸ್ಟೇಟ್ಮೆಂಟ್ ಎಲ್ಲ ಮಾಡ್ಕೊಂಡ ನಂತರ ಅವ್ರನ್ನ ಮೆಡಿಕಲ್ ಮಾಡಿ ಒಂದು ಕೋರ್ಟ್ಗೆ ಹಾಜರುಪಡಿಸುವಂತದ್ದು. ಅಂದ್ರೆ ಈಗ ಅವರು ಏನು ಆ ಬಂಧನ ಪ್ರಕ್ರಿಯೆಯನ್ನ ಎಷ್ಟು ಗಂಟೆಗೆ ತೋರಿಸ್ಕೊಳ್ತಾರೆ ನೋಡ್ಬೇಕಾಗತ್ತೆ. ಈಗ ತೋರಿಸ್ಕೊಂಡ್ರೆ ಈಗಿನಿಂದ ನಾಳೆ ಈ ಟೈಮ್ನವರೆಗೂ ಕೂಡ 4 ಗಂಟೆವರೆಗೂ ಅವ್ರಿಗೆ ಸಮಯಾವಕಾಶ ಇರುತ್ತೆ ಆರೋಪಿಗಳನ್ನ ಕೋರ್ಟ್ಗೆ ಪ್ರೊಡ್ಯೂಸ್ ಮಾಡ್ಲಿಕ್ಕೆ. ಸೊ ಇಲ್ಲ ಪೊಲೀಸರು ಇವತ್ತೇ ಅವ್ರನ್ನ ಪ್ರೊಡ್ಯೂಸ್ ಮಾಡಿ ಜೇಲ್ಸ್ಗೆ ಕಳಿಸ್ತಾರಾ, ಸೊ ಇಲ್ಲ ಕೋರ್ಟ್ ನಲ್ಲಿ ಅವ್ರಿಗೆ ಇವತ್ತೇ ಜಾಮೀನು ಕೂಡ ಸಿಗ್ಬೋದಾ ಅನ್ನೋದನ್ನ ನಾವು ಕಾಯ್ದು ನೋಡ್ಬೇಕಾಗತ್ತೆ ದಶರಥ್. ಇದ್ರ ಜೊತೆಗೆ ಸೋಷಿಯಲ್ ಮೀಡಿಯಾದಲ್ಲಿ ಕೆಲವಷ್ಟು ಸ್ಟಂಟ್ಸ್ಗಳನ್ನು ಇತ್ತೀಚೆಗೆ ನೋಡ್ತಾ ಇದ್ದೀವಿ. ಬಿಲ್ಡಿಂಗಿಂದ ನೇತು ಬೀಳೋದು ಅಥವಾ ಜೋತಾಡೋದು ಅಥವಾ ಯಾವುದೋ ಒಂದು ಡೇಂಜರಸ್ ಸ್ಪಾಟ್ಗೆ ಹೋಗಿ ವಿಡಿಯೋ ಮಾಡೋದು ಅಥವಾ ಮತ್ತಿತರ ಬೇರೆ ಬೇರೆ ಚಟುವಟಿಕೆಗಳ ಮೂಲಕ ಗಮನ ಸೆಳೀಬೇಕು, ಫಾಲೋವರ್ಸ್ಗಳನ್ನ ಜಾಸ್ತಿ ಮಾಡ್ಕೋಬೇಕು, ಲೈಕ್ ಜಾಸ್ತಿ ಮಾಡ್ಕೋಬೇಕು ಅನ್ನೋರು ಇದರಿಂದ ಕಲಿಬೇಕಾಗಿರೋ ಪಾಠ ಭಾಳ ಮಹತ್ವದ್ದು ಅಂತ ಕಾಣಿಸುತ್ತೆ ಸಂತೋಷ್. ಖಂಡಿತವಾಗಿಯೂ ದಶರಥ್. ಯಾಕಂತ ಹೇಳಿದ್ರೆ ನಾವು ಹಿಂದೆ ಗಮನಿಸ್ತಾ ಇದ್ವಿ, ಈ ರೌಡಿ ಶೀಟರ್ಗಳೇನಿದ್ದಾರೆ ಬೆಂಗಳೂರಿನಲ್ಲಿ ಅವರು ತನ್ನದೇ ಆದ ಒಂದು ಸಹಚರರ ಗ್ಯಾಂಗ್ ಅನ್ನ ಇಟ್ಕೊಳ್ತಾ ಇದ್ರು. ಈ ಬಡಿಂಗ್ ರೌಡೀಸ್ ಅಂತ ನಾವೇನ್ ಹೇಳ್ತೀವಿ. ಸೊ ಅವ್ರ ಜೊತೆ ಸಹಚರನ ಇಟ್ಕೊಂಡು ಅವ್ರದೇ ಒಂದು 7-8 ಗಾಡಿಗಳನ್ನ ತರುವಂತದ್ದು. ಯಾವ್ದೋ ಒಂದು ಏರಿಯಾದ ರೌಡಿ ಶೀಟರ್ ಎಂಟ್ರಿ ಆದ ಅಂತ ಹೇಳಿದ್ರೆ ಅವನ ಹಿಂದೆ ಒಂದಿಷ್ಟು ಮ್ಯೂಸಿಕ್ಗಳನ್ನ ಹಾಕುವಂಥದ್ದು, ಕಾರ್ಗಳು ಹೋಗುವಂಥದ್ದು, ಹಾರಗಳನ್ನ ಹಾಕುವಂಥದ್ದು. ಈ ಬರ್ತ್ಡೇಗಳು ಬಂದಾಗ ಪಾರ್ಟಿಗಳಲ್ಲಿ ದೊಡ್ಡ ದೊಡ್ಡ ಕೇಕ್ ಕಟ್ ಮಾಡುವಂಥದ್ದು, ಹಾಡುಗಳನ್ನ ಹಾಕುವಂಥದ್ದು, ಏನೋ ಅವ್ರನ್ನ VIP ರೀತಿಯಲ್ಲಿ ಟ್ರೀಟ್ಮೆಂಟ್ ಗಳನ್ನ ಮಾಡ್ತಾ ಇದ್ರು. ಸೊ ಅವನ್ನ ವಿಡಿಯೋಗಳನ್ನ ಮಾಡಿ ಸೋಷಿಯಲ್ ಮೀಡಿಯಾದಲ್ಲಿ ಹಾಕಿ ಆ ಮುಖಾಂತರ ಅವ್ರನ್ನ ಮತ್ತಷ್ಟು ನಾವಿನ್ನೂ ಆಕ್ಟಿವ್ ಆಗಿದ್ದೀವಿ ಅಂತ ಹೇಳಿ ಅವ್ರಿಗೆ ಈ ಸಿನಿಮಾ ಸ್ಟೈಲ್ ನಲ್ಲಿ, ಹೀರೋಗಳ ಸ್ಟೈಲ್ ನಲ್ಲಿ ಬಿಲ್ಡಪ್ ಗಳನ್ನ ಕೊಡ್ತಾ ಇದ್ರು. ಸೊ ಇದು ಏನಾಗ್ತಾ ಇತ್ತು, ಜನಸಾಮಾನ್ಯರಿಗಿರ್ಬೋದು ಬೇರೆ ಬೇರೆಗೂ ಒಂದು ಭಯಭೀತಿಯನ್ನ ಹುಟ್ಟಿಸ್ತಾ ಇತ್ತು. ಇವ್ರ ಹತ್ರ ಮಾತನಾಡುವಾಗೆಲ್ಲ ಇವ್ರು ಅವ್ರ ಹತ್ರ ಹಪ್ತ ವಸೂಲಿ ಮಾಡ್ಲಿಕ್ಕೆ ಹೋದಂತ ಸಂದರ್ಭದಲ್ಲಿ. ಸೊ ಇವೆಲ್ಲವನ್ನು ಆಧಾರವಾಗಿಟ್ಕೊಂಡು ಬೆಂಗಳೂರು ಪೊಲೀಸರು ಅದರಲ್ಲಿ CCB ವಿಶೇಷ ಘಟಕ ಏನಿದೆ ಅಲ್ಲೂ ಕೂಡ ಇವರು ಸೋಷಿಯಲ್ ಮಾನಿಟರಿಂಗ್ ಟೀಮ್ ಅನ್ನ ಮಾಡಿ ಯಾರು ಈ ರೀತಿಯಾಗಿ ಮಾಡ್ತಾರೆ, ಮಾರಕಾಸ್ತ್ರಗಳನ್ನ ಇಡುವಂತದ್ದು, ಈ ರೀತಿಯಾಗಿ ಬಿಲ್ಡಪ್ ಗಳನ್ನ ಕೊಡುವಂತದ್ದು ಯಾರು ಮಾಡ್ತಾರೋ ಅಂತವ್ರ ವಿರುದ್ಧ ಶಿಸ್ತು ಕ್ರಮವನ್ನ ಕೈಗೊಳ್ಬೇಕು ಅಂತೇಳಿ ಬಹುತೇಕ ಯಾರೆಲ್ಲ ಈಗ ರೌಡಿ ಜೊತೆ ಆಕ್ಟಿವಿಟೀಸ್ ಗಳನ್ನ ಮಾಡ್ಕೊಂಡಿದ್ರು ಅಂತವ್ರ ಸೋಷಿಯಲ್ ಮೀಡಿಯಾಗಳನ್ನ ಬ್ಯಾನ್ ಮಾಡ್ತಿದ್ರು. ಸೊ ಅದೇ ರೀತಿಯಾಗಿ ಇದೇ ಸೋಷಿಯಲ್ ಮೀಡಿಯಾ ಟೀಮ್ ಏನಿದೆ ಅದು ಕೂಡ ಇದನ್ನ ಗಮನಿಸಿರುವಂತದ್ದು. ಈ ರೀತಿಯಾಗಿ ಮಾರಕಾಸ್ತ್ರಗಳನ್ನ ಇಟ್ಕೊಂಡು ಯಾರಿಗೋ ಬೆದರಿಕೆ ಒಡ್ಡುವಂತ ಕೆಲಸಗಳಾಗ್ಬೋದು. ಅದ್ರ ಜೊತೆಗೆ ಇವರ ಫಾಲೋವರ್ಸ್ ಗಳೇನಿರ್ತಾರೆ, ಇವರಿಬ್ರು ಪ್ರಮುಖವಾಗಿ ಆಕ್ಟರ್ ಆಗಿರೋ ಹಿನ್ನೆಲೆಯಲ್ಲಿ ಅವ್ರಿಗೆ ಇವ್ರು ಏನ್ ಸಂದೇಶವನ್ನು ಕೊಡ್ತಾರೆ, ಸಮಾಜಕ್ಕೆ ಏನ್ ಸಂದೇಶವನ್ನು ಕೊಡ್ತಾರೆ, ಇವ್ರ ರೀತಿಯಲ್ಲಿ ಅವರ ಫಾಲೋವರ್ಸ್ ಗಳು ಕೂಡ ಏನ್ ಬೇಕಾದ್ರೂ ಮಾಡ್ಬೋದು, ಮಚ್ಚುಗಳನ್ನ ಇಟ್ಕೊಂಡು ಅವರು ನಾಳೆ ಪಬ್ಲಿಕ್ ಪ್ಲೇಸ್ ನಲ್ಲಿ ಓಡಾಡ್ಬೋದು. ಸೊ ಈ ಸಂದರ್ಭದಲ್ಲಿ ಏನು ಬೇಕಾದ್ರೂ ಅದು ಮಾತಿಗೆ ಮಾತು ಬೆಳೆದು ಗಲಾಟೆ ಆಗ್ಬೋದು, ಇನ್ಯಾವುದಕ್ಕಾದ್ರೂ ಕಾರಣಗಳಿಗೆ ಅವಘಡಗಳಿಗೆ ಅದು ಅವಕಾಶವನ್ನು ಮಾಡ್ಕೊಡ್ಬೋದು ಅನ್ನೋ ಹಿನ್ನೆಲೆಯಲ್ಲಿ ಯಾರು ಕೂಡ ಈ ರೀತಿಯಾಗಿ ಒಂದು ಸಾರ್ವಜನಿಕ ಪ್ರದೇಶಗಳಲ್ಲಿ ವೆಪನ್ ಗಳನ್ನ ಪ್ರದರ್ಶನ ಮಾಡುವಾಗಿಲ್ಲ. ಇದು ಕಾನೂನಿಗೆ ವಿರುದ್ಧವಾಗಿರುವಂತದ್ದು. ಸೊ ಇದೇ ಕಾರಣಕ್ಕಾಗಿ ಇವರ ವಿರುದ್ಧ ಕೂಡ ಪ್ರಕರಣ ದಾಖಲಾಗಿರುವಂತದ್ದು. ಇವರಿಬ್ಬರನ್ನ ಇವತ್ತು ಬಂಧಿಸಿ ಏನಾದ್ರೂ ಜೈಲಿಗೆ ಕಳ್ಸಿದ್ರೆ ನಿಜಕ್ಕೂ ಇದು ಸಿನಿಮಾ ನಟರಾಗ್ಲಿ ಯಾರೇ ಆದ್ರೂ ಕೂಡ ಕಾನೂನಿನ ಮುಂದೆ ದೊಡ್ಡವರಲ್ಲ. ಸೊ ಮುಂದಿನ ದಿನಗಳಲ್ಲಿ ಯಾರು ಕೂಡ ಈ ರೀತಿಯಾಗಿ ಮಾಡಬಾರ್ದು ಅನ್ನೋದಕ್ಕೆ ಇದೊಂದು ಪಾಠ ಆಗುತ್ತೆ ಅಂತ ಹೇಳಿದ್ರೆ ಏನ್ ತಪ್ಪು ಆಗ್ಲಿಕ್ಕಿಲ್ಲ ದಶರಥ್. ಥ್ಯಾಂಕ್ ಯು ಸಂತೋಷ್ ನಿಮ್ಮರ ಮಾಹಿತಿಗೆ.